ವೆಲ್ಕಮ್ ಟು ಗಂಧದ ಗುಡಿ ಕ್ಲಾಸಸ್. ನಾವು ಇವತ್ತು WRD JE ಕಮ್ಯುನಿಕೇಷನ್ ಪೇಪರ್ ಸಾಲ್ವ್ ಮಾಡ್ತಿದ್ದೀವಿ. ಇದು ಸೀರೀಸ್ ನಂಬರ್ ಎಸ್, ಕ್ವಶನ್ ಪೇಪರ್ ಸೀರೀಸ್ ಎಸ್ಸು. ಫಸ್ಟ್ ಕ್ವಶನ್: ಕನ್ನಡದ ಕಣ್ವ ಎಂದು ಪ್ರಸಿದ್ಧರಾದವರು PM ಶ್ರೀಕಂಠಯ್ಯ. ಅಲ್ಲಿ ಎಂಬುವುದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹರಣ ಪದದ ಅರ್ಥ ಪ್ರಾಣ. ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವ ಸಮಾಸಕ್ಕೆ ತತ್ಪುರುಷ ಸಮಾಸ ಅಂತ ಕರಿತೀವಿ. ಪ್ಲೀಟ್ ಮತ್ತು ರೈಸ್ ಎಂಬ ವಿದ್ವಾಂಸರು ಅಧ್ಯಯನ ಯಾವುದಕ್ಕೆ ಸಂಬಂಧಿಸಿದೆ? ಶಾಸನಗಳಿಗೆ ಸಂಬಂಧಿಸಿದೆ. ನೈಮಿಷ್ಯ ಎಂಬುದು ಒಂದು ಅರಣ್ಯ. ಮಹಾಭಾರತದ ಬುಕ್ಕಲ್ಲಿ ಈ ವರ್ಡ್ ಮೆನ್ಷನ್ ಆಗಿದೆ. ಪ್ರಾಚೀನ ಕಾಲದಲ್ಲಿ ಮಳೆಯ ನೀರನ್ನೇ ಆಶ್ರಯಿಸಿ ಬೆಳೆ ಬೆಳೆಯುವ ಹೊಲಗಳನ್ನು ದೇವಮಾತೃಕ ಎಂದು ಕರೆಯುತ್ತಾರೆ. ಚತ್ತಾಣ ಎಂಬ ಕಾವ್ಯ ಪ್ರಕಾರದ ಬಗ್ಗೆ ಉಲ್ಲೇಖಿಸಿರುವ ಕೃತಿ ಕವಿರಾಜ ಮಾರ್ಗ. ಇದರ ಆನ್ಸರು ಭುವನೈಕ ರಾಮಾನುಭೂದಯ. ಇದು ಪೊನ್ನನ ಶಾಂತಿ ಪುರಾಣದಲ್ಲಿದೆ. ವಂತ ಈಗ ಗಾರ ಇವುಗಳು ತದ್ದಿತಾಂತವ್ಯಯ. ರನ್ನಕಂದ ಎಂಬುದು ಒಂದು ನಿಘಂಟು. ಶೂರಸೇನ ಚರಿತ್ರೆ ಒಥೆಲೋ ಎಂಬ ನಾಟಕದ ಅನುವಾದವಾಗಿದೆ. ಸೊ ಇದು ಸ್ಥಾನಪಲ್ಲಟ ಆನ್ಸರು ಸೆಕೆಂಡ್ ಆನ್ಸರ್. ಮಲ್ಲೂರು ಪದದ ಸಮಾನಾರ್ಥಕ ಪದ ಪುಷ್ಪ ಮತ್ತು ಹೂವು. ಸೀಕರ ಪದದ ಅರ್ಥದಿಂದ ಗ್ರಹಿಸಬಹುದಾದ್ದು ತುಂತುರು ಮಳೆ. ಈ ಕ್ವಶನಲ್ಲಿ ಫಂಕ್ಷನಲ್ ಆಸ್ಪೆಕ್ಟ್ನ ಕನ್ನಡದಲ್ಲಿ ಏನಂತಾರೆ ಅಂದರೆ ಕಾರ್ಯಾತ್ಮಕ ಸ್ವರೂಪ. ಸೊ ಸ್ಥಾನಪಲ್ಲಟ ಈ ಆನ್ಸರು PQSR. ಇದು ಕುವೆಂಪು ಅವರ ಕಾನೂರು ಹೆಗ್ಗಡತಿಯಿಂದ ತಗೊಂಡಿರೋದು. ನಮೂನೆ ಮತ್ತು ವಸೂಲಿ ಈ ಕ್ವಶನ್ಗೆ ಆನ್ಸರ್ ಸಿಗಲಿಲ್ಲ ನಮಗೆ. ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಗೋವಿಂದಪ್ಪಯ್ಯವರ ಮೊದಲ ಗೋಲ್ಗತ, ಇದರ ಸರಿಯಾದ ರೂಪ 3. 20 ಕ್ವಶನ್: ಶಿರಸ್ತ್ರಾಣ. ಇದರಲ್ಲಿ ಯಾವುದೇ ತಪ್ಪಿಲ್ಲ, ಸೊ ಸರಿಯಾಗಿದೆ. 21ನೇದು ಬಂದನು ಬಂದ, ತಂದನು ತಂದ. ಸೊ ಕೊನೆ ಅಕ್ಷರ ಲೋಪ ಆಗಿದೆ, ಸೊ ಅಂತ್ಯಕ್ಷರ ಲೋಪ. ವಿಂಗಡ ವಿಕ್ರಮಾರಯ ಕೃತಿಯ ಸಾಹಿತ್ಯ ಪ್ರಕಾರ ಇದು ಒಂದು ನಾಟಕ. ತದ್ದಿತಂತ ಭಾವನಾಮಕ್ಕೆ ಉದಾಹರಣೆ ಗೌಡಿಕೆ. ಇಕೆ ಪ್ರತ್ಯಯ ಬಂದರೆ ತದ್ದಿತಂತ ಭಾವನಾಮ ಆಗುತ್ತೆ. ಜನನ ಯಶೋಧರ ಚರಿತ್ರೆ ಯಾವ ಛಂದಸ್ಸಲ್ಲಿದೆ ಅಂದರೆ ಛಟ್ಪದಿಯಲ್ಲಿದೆ. ತಂಡುಲ ಪದದ ಅರ್ಥ ಅಕ್ಕಿ. ಬಲ್ಲಿದ ಪದಕ್ಕೆ ವಿರುದ್ಧ ಪದ ಬಡವ ಬಲ್ಲಿದ, ಸೊ ಶ್ರೀಮಂತ. ಸುರಿಗೆ ಪದದ ಅರ್ಥ ಹೂ ಅಂತ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಈ ಪದ್ಯ ಬರೆದವರು ದ ರಾ ಬೇಂದ್ರೆ. ಪ್ರಕೃತಿ ಭಾವ ಅಂದರೆ ಸಂಧಿ ಕಾರ್ಯ ನಡೆಯದ ಪದ ಪ್ರಕೃತಿ ಭಾವ ಅಂತ ಕರಿತೀವಿ. ಅಡಸಲ ಬಡಸಲ ಇದು ಜೋಡು ನುಡಿ. ದೇವ ಪ್ಲಸ್ ಅಸುರ, ದೇವ ಅ ಬರುತ್ತೆ, ಅ ಬಂದು ಆ ಆಗಿದೆ, ಸೊ ಸುವರ್ಣ ದೀರ್ಘ ಸಂಧಿ. ಇಲ್ಲವ್ರು ಕರ್ಮಣಿ ಪ್ರಯೋಗ ಕೇಳಿದ್ದಾರೆ. ಸೊ ರಾಮನಿಂದ ಹಣ್ಣು ತಿನ್ನಲ್ಪಟ್ಟಿತ್ತು. ಪದ್ಯದ ಪ್ರತಿ ಪಾದ ಆದಿಯಲ್ಲಿ 1ನೇ ಮತ್ತು 2ನೇ ಸ್ವರಗಳ ನಡುವೆ ಒಂದೇ ವಿಭಿನ್ನ ವ್ಯಂಜನ ಇರೋದನ್ನ ಆದಿಪ್ರಸ ಅಂತ ಕರಿತೀವಿ. ಋಷಭ ತಸ್ಮಾತ್ ತದ್ಭವ ರೂಪ ಬಸವ. ನೆಕ್ಸ್ಟ್ ಈ ಪದದಲ್ಲಿ ಆರ್ಕಿಯಾಲಜಿ ಇಲಾಖೆಯನ್ನು ಏನಂತ ಕರಿತೀವಿ ಅಂದರೆ ಪುರಾತತ್ವ ಇಲಾಖೆ. ನೆಕ್ಸ್ಟ್ ಇಂಗ್ಲೀಷಲ್ಲಿ ಪ್ಯಾಸೇಜ್ ಇದೆ, ಸೊ ನಾನು ಡೈರೆಕ್ಟಾಗಿ ಆನ್ಸರ್ಸ್ ಹೇಳ್ತೀನಿ. 36:1, 37:2, 38 ಆಲ್ ಆಫ್ ದಿ ಅಬೋವ್, 39:4, 41. ನೆಕ್ಸ್ಟ್ ಇಲ್ಲಿ ಆ್ಯಕ್ಟಿವ್ ವಾಯ್ಸ್ ಕೊಟ್ಬಿಟ್ಟು ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ. ಸೊ 41ಗೆ ಆನ್ಸರ್ 2.
ನೆಕ್ಸ್ಟ್ 42ಗೆ 3. ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇದೆ. ಸೊ 43ಗೆ ಆಪ್ಷನ್ 1. ಆಮೇಲೆ ವಿರುದ್ಧಾರ್ಥಕ ಪದ ಇದೆ ಇಲ್ಲಿ ಕೊಟ್ಟಿರೋ ವರ್ಡ್ಸ್ಗಳಿಗೆ. ಸೊ ಆನ್ಸರ್ ಈಸ್ 3. 45 ಆನ್ಸರ್ ಈಸ್ 4. ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋದಕ್ಕೆ ಮೀನಿಂಗ್ ಕೇಳಿದ್ದಾರೆ. ಸೊ 46ಗೆ ಆಪ್ಷನ್ 2. 47ಗೆ 2. 48 3. ಹಾಗೇನು ಇಲ್ಲಿ ಪ್ಯಾಸೇಜ್ ಕೊಟ್ಟು ಕೆಲವೊಂದು ವರ್ಡ್ ಮಿಸ್ ಆಗಿದೆ. ಸೊ ಡೈರೆಕ್ಟ್ ಆನ್ಸರ್ಸ್ ಹೇಳ್ತೀನಿ. 49 1. 54 51 3. ನೆಕ್ಸ್ಟ್ ಇಲ್ಲಿ ಎರರ್ ಫೈಂಡ್ ಮಾಡಬೇಕು. ಸೊ 52ಗೆ ಆಪ್ಷನ್ 2. ಇದು ಮೇಕ್ ಅಲ್ಲ, ಮೇಡ್ ಆಗಬೇಕು. ಆಮೇಲೆ 53 ಇದು ಆಪ್ಷನ್ 2. ಇನ್ಸ್ಟಿಟ್ ಅಲ್ಲ, ಇನ್ಸ್ಟಿಟೆಡ್ ಆಗಬೇಕು. ನೆಕ್ಸ್ಟ್ ಪ್ರಿಪೋಸಿಷನ್ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ 1. ನೆಕ್ಸ್ಟ್ ಇಲ್ಲಿ ಸೆಂಟೆನ್ಸ್ ಹಿಂದೆ ಮುಂದೆ ಇದೆ. ಸೊ ಆನ್ಸರ್ಸ್ 55 1. 56 1. 57 3. 58 4. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಫಾರ್ ಒಂದು ಸೆಂಟೆನ್ಸ್ಗೆ ಒಂದು ವರ್ಡಿಂದ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 59 ಆನ್ಸರ್ 2. 60ಗೆ ಸಮಾನಾರ್ಥಕ ಪದ. ಸೊ 60 is 1. 61 is 3. 62 is 4. 63 is ಇವೆರಡು ಸ್ಟೇಟ್ಮೆಂಟ್ಗೆ ಅಂಡ್ಲೈನ್ ಮಾಡಿರೋ ವರ್ಡು ಸೇಮ್ ಮೀನಿಂಗ್ ಬರಬೇಕು. ಸೊ 63 is 1. 64 is 3. 65 is 4. ಇದು ಕ್ವಶನ್ ಟ್ಯಾಗ್ ಇದೆ. ಸೊ 66 is 4. 67 ಆನ್ಸರ್ ಈಸ್ 2. ಇದು ಫಿಗರ್ ಆಫ್ ಸ್ಪೀಚ್ ಇದೆ. ಸೊ ಯುವರ್ ಆಪ್ಷನ್ ಈಸ್ 1. ನೆಕ್ಸ್ಟ್ 69 ಆಪ್ಷನ್ 1. 70 ಆಪ್ಷನ್ 4. ಸೊ ಕಂಪ್ಯೂಟರ್ ನಾನು ಇಂಗ್ಲೀಷಲ್ಲಿ ಸಾಲ್ವ್ ಮಾಡ್ತೀನಿ. ವಿಚ್ ಫೈಲ್ ಫಾರ್ಮ್ಯಾಟ್ ನಾಟ್ ರಿಲೇಟೆಡ್ ಟು MS ವರ್ಡ್ ಅಂತಿದೆ. ಸೊ .doct ಇದು ಬರಲ್ಲ. ಸೊ ಆಪ್ಷನ್ 4. ಮೇಲ್ ಮರ್ಜ್ ಅಂದರೆ ಟು ಕ್ರಿಯೇಟ್ ಫಾರ್ಮ್ ಲೆಟರ್ಸ್, ಮೇಲಿಂಗ್ ಲೇಬಲ್, ಎನ್ವಲಪ್ ಆ್ಯಂಡ್ ಕ್ಯಾಟಲಾಗ್ಸ್ ಅಂತ. MS ಎಕ್ಸೆಲಲ್ಲಿ ಗ್ಲಾನ್ಸ್ ಅಬೌಟ್ ರೆಡಿ ಮೋಡ್ ಆರ್ ಎರರ್ ಮೋಡ್ ಇರೋದು ಸ್ಟೇಟಸ್ ಬಾರಲ್ಲಿ. ಇದು ಎಕ್ಸೆಲಲ್ಲಿ ಈ ವರ್ಡ್ಸ್ ಈ ನಂಬರ್ಸ್ ಹಾಕಿದ್ರೆ ಆನ್ಸರ್ 30 ಬರುತ್ತೆ. ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ. ಬೈ ಡಿಫಾಲ್ಟ್ ಎಕ್ಸೆಲ್ ನೇಮ್ ಈ ಚಾರ್ಟ್ ಶೀಟ್ ಸಬ್ಸ್ಕ್ಯೂಟೆಡ್ಲಿ ಸ್ಟಾರ್ಟಿಂಗ್ ವಿತ್ ಚಾರ್ಟ್ 1 ಅಂತಿದೆ. ಶೀಟ್ 1 ಸ್ಟಾರ್ಟ್ ಆಗುತ್ತೆ. ಸೊ ಎ ತಪ್ಪು, ಓನ್ಲಿ ಬಿ ಇಸ್ ಕರೆಕ್ಟ್. ಶಾರ್ಟ್ಕಟ್ ಯೂಸ್ ಟು ಕ್ಲೋಸ್ ದಿ ವಿಂಡೋ ಆಫ್ ಎಕ್ಸೆಲ್ ಅಂತಿದೆ. ಸೊ ಆಪ್ಷನ್ 3. 77 TCP IP protocol mainly used for ಅಂತಿದೆ. ಆಲ್ ಆಫ್ ದಿ ಅಬೋವ್. ಎಕ್ಸಾಂಪಲ್ ಆಫ್ ಸರ್ಚ್ ಇಂಜಿನ್ ಈಸ್ ಗೋಪರ್. ಆಪ್ಷನ್ 3. 79 ಸೇವ್ ಸ್ಲೈಡ್ಸ್ನ ಅದನ್ನು ಮತ್ತೆ ನಾವು
ಕ್ಯಾನಾಟ್ ಡೂ ಎಡಿಟಿಂಗ್ ಮಾಡೋಕ್ಕೆ ಯಾವ ಫಾರ್ಮಲ್ಲಿ ಇರಬೇಕಂದ್ರೆ ಆಪ್ಷನ್ 3. ವಿಚ್ ಟ್ಯಾಬ್ ದ ಥೀಮ್ಸ್ ಕುಡ್ ಬಿ ಫೌಂಡ್ ಇನ್ ಪವರ್ ಪಾಯಿಂಟ್. ಥೀಮ್ಸ್ ಎದರಲ್ಲಿ ಇರುತ್ತಂದರೆ ಡಿಸೈನ್ ಟ್ಯಾಬಲ್ಲಿ ಇರುತ್ತೆ. 81 ಕ್ವಶನ್, ಫೈಂಡ್ ದಿ ಆಡ್ ಒನ್ ಔಟ್ ಅಂತ ಇದೆ. ಸೊ ಇದರಲ್ಲಿ ಸ್ಪೈವೇರ್, ಮಾಲ್ವೇರ್, ವೈರಸ್ ಇದು 3 ಕೂಡ ವೈರಸ್ ಕೆಟಗರಿಗೆ ಬರುತ್ತೆ. ಸೊ ಆಡ್ ಒನ್ ಈಸ್ ಹಬ್. ನೆಕ್ಸ್ಟ್ ಕನ್ನಡ ನುಡಿಯಲ್ಲಿ ಹ್ಯಾಂಗೆ ಬರೀತೀವಿ ಅಂತ ಇದೆ. ಸೊ ಧೂನ ಫಸ್ಟ್ ಆಪ್ಷನ್ ಥರ ಬರೀಬೋದು. ಸೇಮ್ ನೆಕ್ಸ್ಟು ನುಡಿಯಲ್ಲಿದೆ. ಸೊ ಆನ್ಸರ್ ಈಸ್ 1. ನೆಕ್ಸ್ಟ್ MS ಎಕ್ಸೆಲಲ್ಲಿ ವ್ಯಾಲ್ಯೂ ಅಂತ ಬಂದರೆ ಇದರ ಮೀನಿಂಗ್ ಏನಂದರೆ ಆಪ್ಷನ್ 2 ಎರರ್ ಇನ್ ವ್ಯಾಲ್ಯೂಸ್ ಅಂತ. ಸೊ ಇಲ್ಲಿ ಯಾವ್ದು ಕರೆಕ್ಟಾಗಿದೆ ಅಂದರೆ ಸೆಕೆಂಡ್ ಆಪ್ಷನ್. ಇಲ್ಲಿ ವ್ಯಾನು ವೈಡ್ ಆಗಬೇಕು, ವೈಡ್ ಏರಿಯಾ ನೆಟ್ವರ್ಕು. ಇದು ಯೂನಿಫಾರ್ಮ್ ರಿಸೋರ್ಸ್ ಆಗಬೇಕು, ರಿಸರ್ಚ್ ಅಂತಿದೆ. ಸೊ B and D ಆರ್ ರಾಂಗ್. ನೆಕ್ಸ್ಟ್ 86, ವಿಚ್ ಆಫ್ ದ ಬೇಸಿಕ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆರ್ ಪ್ರೋಟೋಕಾಲ್ ಆಫ್ ಇಂಟರ್ನೆಟ್ ಅಂತಿದೆ. ಆಪ್ಷನ್ 3 TCP ಆರ್ IP. ನೆಕ್ಸ್ಟ್ ಫೈಂಡ್ ಔಟ್ ದಿ ಸರ್ಚ್ ಇಂಜಿನ್ ಅಂತಿದೆ, ಗೂಗಲ್. ನೆಕ್ಸ್ಟ್ 88, ಟು ಸೆಂಡ್ ದಿ ಡಾಟಾ ಫ್ರಮ್ ಲೋಕಲ್ ಕಂಪ್ಯೂಟರ್ ಟು ಎ ರಿಮೋಟ್ ಕಂಪ್ಯೂಟರ್ ಈಸ್ ನೋನ್ ಆ್ಯಸ್ ಅಪ್ಲೋಡ್. ಸೊ ಕರೆಕ್ಟಾಗಿದೆ. ಟು ಕಾಪಿ ದಿ ಡಾಟಾ ಫ್ರಮ್ ರಿಮೋಟ್ ಕಂಪ್ಯೂಟರ್ ಟು ಲೋಕಲ್ ಕಂಪ್ಯೂಟರ್ ಈಸ್ ನೋನ್ ಆ್ಯಸ್ ಡೌನ್ಲೋಡ್. ಸೊ ಬೋತ್ ಆರ್ ಕರೆಕ್ಟ್. ಸೊ 89, ಇಮೇಲ್ ಅಡ್ರೆಸ್ಸಲ್ಲಿ ಕೆನಾಟ್ ಬಿ ಪಾರ್ಟ್ ಅಂತ ಇದೆ. ಸೊ ಸ್ಪೇಸ್ ಕೊಡೋಂಗಿಲ್ಲ. ನೆಕ್ಸ್ಟ್ ಪ್ರೊಸೆಸ್ ಡಾಟಾನ ನಾವು ಇನ್ಫಾರ್ಮೇಷನ್ ಅಂತ ಕರಿತೀವಿ. ಆ್ಯಪಲ್ಸ್ ನೆಟ್ವರ್ಕ್ ಈಸ್ ಮಿನಿ ಕಂಪ್ಯೂಟರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಔಟ್ಪುಟ್ ಡಿವೈಸ್ ಅಂತ ಕೇಳಿದ್ದಾರೆ. ಇದು 3 ಕೂಡ ಕೀಬೋರ್ಡ್, ಸ್ಕ್ಯಾನರ್, ಮೌಸ್ ಇವು 3 ಕೂಡ ಇನ್ಪುಟ್ ಆಗುತ್ತೆ. ಸೊ ಆಪ್ಷನ್ ಈಸ್ 3 ಮಾನಿಟರ್. ಮೌಸಿಂದ ಡ್ರ್ಯಾಗಿಂಗ್ ಮಾಡ್ತೀವಲ್ಲ ಅದ್ರ ಮೀನಿಂಗ್ ಏನಂತ ಕೇಳಿದ್ದಾರೆ. ಸೊ ಆಪ್ಷನ್ 3. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಇದೆ. ಸೊ ನಾವು ಇಫ್ ವಿ ಕಾಪಿ some text from one part of document into another location, Windows store the text on clipboard. So option 2 is correct. 95, ಇದರಲ್ಲಿ 2 ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. 96, notepad opens and save text in the format of text only format. ಸೊ ಇಲ್ಲಿ ಪೆಟಾಬೈಟ್ ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತೆ ಅಂದರೆ 4th ಆಪ್ಷನ್. ಇಲ್ಲಿ ಡಿಲೀಟಿಂಗ್ ದಿ ಫೈಲ್ಸ್ ಆ್ಯಂಡ್ ಇಷ್ಟು ರೀಸೈಕಲ್ ಬಿನ್. ಸೊ ಕರೆಕ್ಟಾಗಿದೆ. ಯು ಕ್ಯಾನಾಟ್ ರೀಟ್ರೈವ್ ಅಂತಿದೆ, ಬಟ್ ನೀವು ರೀಸೈಕಲ್ ಬಿನ್ನಿಂದ ಮತ್ತೆ ತೊಗೊಳ್ಬೋದು. ಸೊ ಆಪ್ಷನ್ ಎ ಓನ್ಲಿ ಟ್ರೂ. ಸೊ 99, ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಸೊ ಹಿಯರ್ ಆಪ್ಷನ್ ಈಸ್ 1. ಲಾಸ್ಟ್ ಕ್ವಶನ್, ರೀಡೋಗೆ ಶಾರ್ಟ್ಕಟ್ಸು Ctrl+Y. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಅಪ್ಡೇಟ್ಸ್ಗೆ. ಥ್ಯಾಂಕ್ ಯು.